ಕಪ್ಪು ಗೆಲ್ಲೋ ಅಂತ ಪ್ರದರ್ಶನ ಅಂತ ಅಂದ್ರೆ ರಜತ್ ಪಾಟಿದಾರ್ ಅವ್ರದ್ದು 1ನೇ ತಾರೀಕು ಕ್ಯಾಪ್ಟನ್ 1693. ಸೊ ಇವರು ಸಿಕ್ಕಾಪಟ್ಟೆ ಚೆನ್ನಾಗ್ ಆಡ್ತಾರೆ. ಹೌದು ನಾಳೆ ಡೇಟ್ಗೆ ಹ್ಮ್. ಮಾಡಿಸಿದ ಒಂದು ಡೇಟ್ ಇವ್ರದ್ದು, ಡೇಟ್ ಆಫ್ ಬರ್ತ್. ಹ್ಮ್. ಅದೇ ರೀತಿ ವಿರಾಟ್ ಕೊಹ್ಲಿ ಹೌದು ಅವ್ರದ್ದು ಕೂಡ 5ನೇ ತಾರೀಕು. ಹ್ಮ್. ಬಟ್ 4ಕ್ಕೆ ಅಷ್ಟು ಮ್ಯಾಚ್ ಆಗಲ್ಲ ನಾಳೆ. ಓಕೆ ಆದ್ರೂ 1 ಇರೋದ್ರಿಂದ ಹ್ಮ್. ಓಕೆ ಕೊಡ್ತಾ ಇದ್ದೀನಿ. ಹ್ಮ್. ಇವರು ತುಂಬಾ ಚೆನ್ನಾಗಿ ಆಡ್ಲೇಬೇಕು ನಾಳೆ, Okay. ಯಾಕಂದ್ರೆ ಇವ್ರ ಮೇಲೆಲ್ಲ ಮ್ಯಾಚ್ ನಿಂತಿದೆ ನಿಂತಿರುತ್ತೆ. ಹೌದು ಫಿಲಿಪ್ ಸಾಲ್ಟ್ ಹ್ಮ್. ಒಳ್ಳೆ ಆಟಗಾರ, ಇವ್ರದ್ದು ಕೂಡ 28. ಓಪನರ್ ಹೌದು ಇವ್ರದ್ದು ತುಂಬಾ ಚೆನ್ನಾಗತ್ತೆ, ಹ್ಮ್. ಯಾಕಂತಂದ್ರೆ ಇವ್ರದ್ದು ಧನಿಷ್ಠ ನಕ್ಷತ್ರ ಇರುತ್ತೆ. ಹ್ಮ್. ಧನಿಷ್ಠ ನಕ್ಷತ್ರ +1 ಬರುತ್ತೆ ಹ್ಮ್. ಇವ್ರದ್ದು. ಇವರು ಕೂಡ ತುಂಬಾ ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ಬೋದು. ಜಿತೇಶ್ ಶರ್ಮಾ ಹ್ಮ್. ಅವ್ರದ್ದು 22 ಹೌದು 4, ಹ್ಮ್. ಯಾಕಂದ್ರೆ ನಾಳೆ ಡೇಟು ಹೌದು. 4 ಆಗಿರುತ್ತೆ. ಸೊ ಇವರು ಕೂಡ ಚೆನ್ನಾಗಿ ಆಡ್ತಾರೆ, Okay. ಯಾಕಂದ್ರೆ 4 and 7 ಕಾಂಬಿನೇಷನ್. ಹ್ಮ್. ಇವರು ಭರಣಿ ನಕ್ಷತ್ರ. ಹ್ಮ್. ಇವ್ರು ಆಡಿದ್ರೆ ಮಾತ್ರ ಇವ್ರು ಸಖತ್ತಾಗಿ ಆಡ್ಬೋದು. Okay. ಆಮೇಲೆ ಟೀಮ್ ಡೇವಿಡ್ ಹ್ಮ್. ಇವರು ಕೂಡ 16ನೇ ತಾರೀಕು. ಹ್ಮ್. 16 ಅಂತಂದ್ರೆ 7 ಬರುತ್ತೆ. ಹೌದು. 7 ಬರುತ್ತೆ. ಮತ್ತೆ ಶ್ರವಣ ನಕ್ಷತ್ರ 7 and 7 ಕಾಂಬಿನೇಷನ್. ಹ್ಮ್. ಬಟ್ 4ಗೆ 1ಗೆ 7 ಸೂಪರ್ ಮ್ಯಾಚಿಂಗ್. ಇವ್ರ Okay. ಕೈಯಲ್ಲೂ ನಾಳೆ ಹ್ಮ್. ಮ್ಯಾಚ್ ಇರುತ್ತೆ. Okay. ಇವರು ತುಂಬಾ ಚೆನ್ನಾಗಿ ಆಡ್ತಾರೆ. Okay. ಆಮೇಲೆ ರೊಮೇರಿಯೋ ಶೆಫರ್ಡ್ ಹ್ಮ್. ಇವರು ಅಷ್ಟೇ, ಯಾಕಂದ್ರೆ ಈ ಒಂದು ನಾವು ಸತತವಾಗಿ ಏನ್ ನೋಡ್ಕೊಂಡ್ ಬಂದಿದೀನಿ, ಹ್ಮ್. ಇದ್ರಲ್ಲೆಲ್ಲ ತುಂಬಾ ಚೆನ್ನಾಗಿ ಆಡಿರೋರು ಇವರೇ ಆಗಿರ್ತಾರೆ.